ಇದು ನಮ್ಮ ಟೆಂಟ್ ಏರಿಯಾ. ಇದು ನಮ್ಮ ಟೆಂಟ್ ಏರಿಯಾ. ಸೊ ಇದೆಲ್ಲ ಮೂಸಂಬಿ ಪ್ಲಾಂಟು, ಓಕೆ. ಸ್ವೀಟ್ ಲ್ಯಾಂಡು. ಬೆಳ್ಕೋಬೋದು ಸರ್, ಬಟ್ ನೋಡಿ ತುಂಬ ದೂರ ಡಿಸ್ಟೆನ್ಸ್ಗೆ ಹಾಕೊಂಡ್ರೆ ಬೆಳ್ಕೋಬೋದು. ಹತ್ರ ಆದರೆ ತರಕಾರಿ ಎಲ್ಲ ಬೆಳೆಯೋಕ್ಕಾಗಲ್ಲ, ಯಾಕೆಂದರೆ ಫುಲ್ ಶೇಡ್ ಮೇಂಟೈನ್ ಆಗುತ್ತೆ. ಇದು ಸ್ವೀಟ್ ಪೊಟ್ಯಾಟೊ ಗೆಣಸು ಇದು ಬೆಳೆದಿದ್ದೀವಲ್ಲ, ಇದು ಬಂದು ಕವರಿಂಗ್ ಕ್ರಾಪ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ಬೆಳಿತೀವಿ ಅಂದರೆ, ನಾವು ಇನ್ ಕೇಸ್ ಪ್ಲಾಟ್ ಏನು ಯೂಸ್ ಮಾಡ್ತಾ ಇಲ್ಲ ಅಂದರೆ, ಇದು ಬೆಳೆಯೋದ್ರಿಂದ ಒಂದು ನಮಗೆ ಹೀಲ್ಡು ಸಿಗುತ್ತೆ, ವೀಡ್ಸ್ ಅವಾಯ್ಡ್ ಆಗುತ್ತೆ, ಕಳೆ ಅವಾಯ್ಡ್ ಆಗುತ್ತೆ. ಆ್ಯಂಡ್ ದೆನ್ ಈ ಹಳ್ಳಿಲು ಇಲಿ ಎಲ್ಲ ಬರುತ್ತಲ್ಲ, ಅದು ನಮ್ಮ ಪ್ರಾಡಕ್ಟ್ನ ಹಾಳು ಮಾಡಲ್ಲ, ಇದರಲ್ಲಿರೋದನ್ನ ತಿಂದು ಬದುಕುತ್ತೆ. ಇನ್ ಕೇಸ್ ಇಲ್ಲ ಅಂದರೆ ಏನಾಗುತ್ತೆ, ಹೋಗಿ ತೆಂಗಿನ ಮರ ಆಗ್ಬೋದು, ಇಲ್ಲ ಬೇರೆ ಫ್ರೂಟ್ ಆಗ್ಬೋದು, ಅದನ್ನೆಲ್ಲ ಹಾಳು ಮಾಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಬೆಳ್ಕೊತೀವಿ. ಓಕೆ ಓಕೆ. ನನ್ನ ಫ್ರೆಂಡ್ ಕೇಳ್ತಾ ಇದ್ದ, ಊರಲ್ಲಿ ಏನು ಗೆಣಸು ಕೀಳ್ತಾ ಇದ್ದ ಅಂತ. ಹಿಂಗೆ ಬನ್ನಿ, ನಾನು ಬರ್ತೀನಿ ಅಲ್ಲಿ. ಇದನ್ನ ಹಚ್ಕೊಂಬಂದು ಲೆಮನ್ ಗ್ರಾಸ್ ಗೊತ್ತಲ್ವಾ, ನಿಂಬೆ ಹುಲ್ಲು. ಲೆಮನ್ ಗ್ರಾಸು ಲೆಮನ್ ಟೀ ಕೇಳಿದಿರಾ, ಅವ್ರಿಗೂ ಕೊಡಿ. ಸೊ ಇದನ್ನು ಯೂಸ್ ಮಾಡ್ಬೋದು, ಲೆಮನ್ ಟೀಗೆ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಮಸ್ಕಿಟೋಸ್ ರಿಪಲೆಂಟ್ಗೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ಈ ಓಡೋಮೋಸ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ದೆನ್ ಇದನ್ನು ಮಸ್ಕಿಟೋಸ್ ರಿಪಲೆಂಟ್ ಮನೇಲಿ ಯೂಸ್ ಮಾಡ್ಕೋಬೋದು. ಸ್ಮೆಲ್ ಹೇಳಿದರೆ ಎತ್ಕೊಂಡೋಗಿ ಇರ್ತಿದ್ವಿ ಟೆಂಟಲ್ಲಿ. ಇರುವೆ ಇರಬೇಕು. ಅಲ್ಲಿದೆ, ಮುಂದೆ ಬನ್ನಿ. ಸ್ವಲ್ಪ ಮಳೆಗಾಲದಲ್ಲಿ ಇರುವೆಗಳು ಜಾಸ್ತಿ, ಸೊಳ್ಳೆನೂ ಜಾಸ್ತಿ. ಸೊ ಇದರ ಟ್ರಂಚಸ್ ಇರುತ್ತಲ್ಲ ನೋಡಿ, ಮಳೆ ನೀರು ಬಂದ್ರೂ ಇದ್ರ ಸ್ಟೋರ್ ಆಗಿ ಡೌನ್ ಇದೆ. ಈಗ ಡೌನ್ ಅಲ್ಲಿ ಮುಂದೆ ಹೋದ್ರೆ ಪೈಪ್ ಕನೆಕ್ಷನ್ ಇರುತ್ತೆ, ಸೀದಾ ಪಾಂಡ್ಗೆ ಹೋಗುತ್ತೆ. ಅಲ್ಲಿ ಇದ್ರ ಹತ್ರ ಪಾಂಡ್ ಇದೆಯಲ್ಲ, ಅಲ್ಲಿಗೆ ಹೋಗುತ್ತೆ. ಈ ಫ್ಲಾಟಿಂದು ಅಷ್ಟೇ, ಈ ಕನೆಕ್ಟಿವಿಟಿ ಇದೆ, ಇಲ್ಲಿಂದ ಒಂದು ಕಡೆಗೆ ಹೋಗುತ್ತೆ. ಓಕೆ. ನೀವು ಬಾಳೆ ಎಲೆ ಎಲ್ಲ ಕೊಡಲ್ವಾ? ಏನಕ್ಕೆ ಸರ್? ಬಾಳೆ ಎಲೆ ಇಲ್ಲ ಸರ್. ಅದು ಕಟ್ಟು ಮಾಡಲ್ವಾ? ಹಾಂ ಇಲ್ಲ, ಅದು ಕಾನ್ಸೆಪ್ಟ್ ಇನ್ನೂ ಸದ್ಯಕ್ಕಿಲ್ಲ. ಓಕೆ. ಸೊ ಇದು ಟಿಶ್ಯೂ ಬಾಳೆ ಅಂತ ಬರುತ್ತೆ, ಅದು ಬಂದು ಬರೀ ಬಾಳೆ ಎಲೆಗೆ ಯೂಸ್ ಮಾಡ್ತಾರೆ. ಬಟ್ ಅದ್ರಲ್ಲಿ ಇದು ಬರಲ್ಲ, ಕಾಯಿ ಬರಲ್ಲ. ಓಕೆ ಓಕೆ. ಬರೀ ಹೀಲ್ಡ್ ಬಂದು ಇದಕ್ಕೇನೆ. ಹಣ್ಣು ಬದಲಿ ಕಿತ್ಲೆ ಹಣ್ಣು, ಆರೆಂಜ್. ಓಕೆ. ಕಿತ್ತಿದ್ದೀನಿ, ತಗೊಳ್ಳಿ, ಸುಲಿದು ಬಿಟ್ಟು ಕೊಡಿ ಎಲ್ಲರಿಗೂ. ನಮ್ಮ ಅಕ್ಷಯಕಲ್ಪ ಅದು ಸ್ವಲ್ಪ ಲೈಟಾಗಿ ಹುಳಿ ಇರುತ್ತೆ. ಗೊತ್ತಿದೆಯಾ ಪೈಪೈನ್? ಐಕ್ಲಾಗಿ ಇದು ನಾಟಿ ಕೊತ್ತಂಬರಿ. ನಮ್ಮದು ಸ್ಪೈಸ್ ಅಲ್ಲಿ ಹಾರ್ವೆಸ್ಟ್ ಆಗಿದೆ ಆಲ್ರೆಡಿ. ಅದು
ನಮ್ಮದು ಸ್ಪೈಸ್ ಬಟರ್ ಮಿಲ್ಕ್ ಬರುತ್ತಲ್ವಾ, ಅದಕ್ಕೆ ಎರಡೇ ನಮಗೆ ಚಿಲ್ಲಿ, ಕೊರಿಯಾಂಡರು ಮತ್ತು ಜಿಂಜರು ಇಷ್ಟು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ನಾವೇ ಬೆಳಿತೀವಿ, ಇಲ್ಲ ಫಾರ್ಮರ್ಸಿಂದ ತರ್ತೀವಿ. ಫಾರ್ಮರ್ಸಿಂದ ತಂದು ಅದನ್ನ ಗ್ರೈಂಡ್ ಮಾಡಿ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತೀವಿ. ಇಲ್ಲ ಇನ್ನೊಂದು ಬ್ರೀಡ್ ಅದು ಕೊತ್ತಂಬರಿ ಸೊಪ್ಪಲ್ಲಿ. ಇದು ಪರ್ಟಿಕ್ಯುಲರ್ ಅಂಕಿತ, ಈ ಪರ್ಟಿಕ್ಯುಲರ್ ಕೊತ್ತಂಬರಿ ಸೊಪ್ಪು 1 ಗಂಟೆಗೆ ಸಿಗುತ್ತೆ. ಇದು ಮಧ್ಯಾಹ್ನ ವಾಟರ್ ಪಾಂಟ್. ಅದು ಅವ್ರಿಗೆ ಅರ್ಥ ಆಗಿಲ್ಲ. ಮೋರ್ ದೆನ್ 15 ಫೀಟ್ ಮೇಲೆ ಇದೆ ಇದು. ಇಲ್ಲ ನಾವು ಕರ್ಕೊಬರ್ತೀವಿ ಕನ್ಸ್ಯೂಮರ್ಸ್ನಲ್ಲಿಗೆ, ಯಾರೂ ಬರಲ್ಲ. ಯಾವುದು ಹಳ್ಳಿ ಕಾರ್ ಸರ್? ಇದರಿಂದ ಕೊಡ್ತಾರೆ ಸರ್ ನಿಮಗೆ ಸ್ಕೀಮು ಪಂಚಾಯತಿಯಿಂದ. ಯಾವುದು ಮ್ಯಾಮ್? ಇದು ಆಲ್ಕೆ ಮ್ಯಾಮ್, ಗ್ರೀನ್ ಆಲ್ಕೆ, ಪಾಚಿ. ಸೊ ನೀವು ಪಂಚಾಯತ್ಗಿಂದ ನಿಮಗೆ ಹಿಂಗು ಗುಂಡಿ ಅಂತ ಕೊಡ್ತಾರೆ ಸರ್. ಅದು ನಿಮಗೆ ಅವರೇ ತೆಗೆಸ್ಕೊಡ್ತಾರೆ ಸಬ್ಸಿಡಿ ಅಮೌಂಟಲ್ಲಿ, ಇಲ್ಲ ಅವ್ರ ಕಡೆಯಿಂದನೇ ಫಂಡ್ ಬರುತ್ತೆ. ಸೊ ಅವ್ರ ಕಡೆಯಿಂದ ಮಾಡ್ಕೊಂಡ್ರೆ ಬೆಸ್ಟ್. ನೀವಾದರೆ ನೀವು ಕಾಸ್ಟ್ ಇನ್ವೆಸ್ಟ್ ಮಾಡಬೇಕು. ಬಟ್ ಇದ್ರಲ್ಲಿ ಬರೋಂಥ ಮಣ್ಣು ನಿಮ್ಮ ಫ್ಲಾಟ್ಗೆ ಹಾಕೋಬೋದು. ಹಾಂ, ಈಗ ಗುಂಡಿ ತೆಗಿತೀರಲ್ವಾ, ಈ ಗುಂಡಿ ತೆಗಿಬೇಕಾದ್ರೆ ಮಣ್ಣು ಬರುತ್ತೆ, ಅದನ್ನು ನಾವು ತೋಟಕ್ಕೆ ಓಡಿಸ್ಕೊಂಡ್ರೆ ನಮಗೆ ಇಂಪ್ರೂವ್ ಆಗುತ್ತೆ. ಹೌದು, ಇದೆ ಪಾಂಡು. 15 ಫೀಟ್ ಮೇಲೆ ಇದೆ. ಹುಳಿ ಸ್ವೀಟು ಮಿಕ್ಸ್. ಇದರಲ್ಲೆಲ್ಲ ಸ್ವಲ್ಪ ಸಿಟ್ರಿಕ್ ಜಾಸ್ತಿ ಇರುತ್ತೆ, ಯೂಸ್ ಮಾಡಲ್ಲ. ಇದು ಜಸ್ಟ್ ಡ್ರೈನಿಂಗ್ ಅಷ್ಟೇ. ಎಷ್ಟು ಇದೆ ಡೆಪ್ತ್? ಇದು 15 ಫೀಟ್ ಮೇಲೆ ಇದೆ. ಓ ಜಂಪ್ ಮಾಡ್ಬೋ. ಬಿದ್ದರೆ ಹತ್ಕೊಂಬರಕ್ಕೆ ಇದೆಯಾ ಅಲ್ಲಿ? ಅಲ್ಲಿ ಜಾಗ ಇದೆ, ಆ ಮೂಲೆ ಇದೆಯಲ್ವಾ, ಎಡ್ಜಲ್ಲಿ ಇದೆ. ಇನ್ನೊಂದು ದೇವರಕಾಡು ಫಾರ್ಮಲ್ಲಿ 1 ಎಕರೆ ಪೂರ ಪಾಂಡೆ ಐತದ. 1 ಎಕರೆ ಫುಲ್ ಪಾಂಡೆ. ಬಟ್ ಅದೇನು ಮಾಡಿದ್ವಿ, ರೀಯೂಸಬಲ್ ವಾಟರ್ ಟೈಪು. ಆ ಟಾರ್ಪಲ್ಲಿನ ಹಾಕಿದ್ದೀವಿ, ಆ ಟಾರ್ಪಲ್ ಹಾಕ್ಬಿಟ್ಟು ಅದಕ್ಕೆ ನೀರು ಡಂಪ್ ಮಾಡ್ತೀವಿ. ಸೊ ಇದು ನಾವೇನಕ್ಕೆ ಮಾಡ್ತಾ ಇರೋದು ಗ್ರೌಂಡ್ ಲೆವೆಲ್ ಇಂಪ್ರೂವ್ಮೆಂಟ್ಗೆ, ಅದು ಬಂದು ಮತ್ತೆ ರೀಯೂಸ್ಗೆ. ಬಟ್ ಅದು ಇಳಿದು ಹತ್ಬೋದು, ಯಾಕೆಂದ್ರೆ ಅದಕ್ಕೆ ಸಪೋರ್ಟಿಗೆ ಥ್ರೆಡ್ ಹಾಕಿದ್ದೀವಿ. ಬಟ್ ಇದಕ್ಕೆ ಏನು ಸಪೋರ್ಟ್ ಇಲ್ವಲ್ಲ. ಬಟ್ ಜಪ್ಪೋಡು ನಿಧಾನ ಸ್ಲಿಪ್ ಆಗುತ್ತೆ. ನಾನು ಫಸ್ಟ್ ಬಂದಾಗ ನೀವೆಲ್ಲ ಫ್ರೆಂಡ್ಸ್ ಅಂದ್ಕೊಂಡಿದ್ದೆ ಎಲ್ಲರೂ. ನಿಧಾನ ಬನ್ನಿ ಮ್ಯಾಮ್. ಇವ್ರಿಗಂದ್ರೆ ಅಭ್ಯಾಸ ಇದೆ ಸಪೋರ್ಟ್ ಕೊಟ್ಟು. ಅಕ್ಷಯಕಲ್ಪ ಆ್ಯಪಲ್ಲಿ ಒಂದು ನೋಟಿಫಿಕೇಶನ್, ಡು ಯು ನೋ ವೇರ್ ಯುವರ್ ಫುಡ್ ಕಮ್ಸ್ ಫ್ರಮ್ ಅಂತ ಬಂತು. ಐ ಆಮ್ ಆಕ್ಚುಲಿ ಇನ್ ದ ಪ್ಲೇಸ್. ದಾದ ಗೊತ್ತು ನಂದು ಒಂದು ಇದು ನಮ್ದು ಮ್ಯಾಂಗೋದೆಲ್ಲ ಎಲ್ಲುಂಟು. ಯಾವ್ದು ಮ್ಯಾಮ್? ಇದೆಲ್ಲ ಮರ ಇದೆಯಲ್ಲ ನೋಡಿ. ಸೊ ಇದೆಲ್ಲ ಎಷ್ಟು ವರ್ಷ ಆಗಿರ್ಬೋದು ಮರ ಹಾಕಿ ಅಂದಾಜು? ಮ್ಯಾಂಗೋದು ಇದೇನಿದು? ಕ್ಯಾಸ್ಟ್ರಾಲ್ ಸೀಡ್ಸ್, ಅರಳೆ ಬರುತ್ತಲ್ಲ, ಇದೇನೆ. 2.5 ವರ್ಷ ಅಷ್ಟೇ ನಾವು ಯೂಸ್ ಮಾಡಿ. ಮಲ್ಲಿಕ ಈಲ್ಡ್ ಹೆಂಗಿರುತ್ತೆ ಅಂದ್ರೆ, ಸಮ್ಮರಲ್ಲಿ ಎಲೆ ಕಾಣಲ್ಲ, ಬರೀ ಕಾಯಿ ಕಾಣುತ್ತೆ, ಹಂಗಿರುತ್ತೆ. ಯಾವುದು ಇದು ಮ್ಯಾಂಗೋ? ದೊಡ್ಡದಾಗಬೇಕು. ಅಲ್ಲಿದೆ ನೋಡಿ ಮ್ಯಾಂಗೋ ಟ್ರೀಸು, ಅಲ್ಲಿ ಅಷ್ಟು ದೊಡ್ಡದಾಗುತ್ತೆ. ಯೋಗಟ್ ಇದೆಯಲ್ಲ ನಮ್ಮದು, ಮ್ಯಾಂಗೋ ಯೋಗಟ್ಸ್ ಇದೆ. ಯೂಶಲಿ ನಾವೇನು ಮಾಡ್ತೀವಿ, ಮ್ಯಾಂಗೋ ಪಲ್ಪ್ ಮಾಡ್ತೀವಿ ಸರ್, ಹಣ್ಣು ಸೇಲ್ ಮಾಡ್ತೀವಿ. ಮ್ಯಾಂಗೋ ಪಲ್ಪ್ನ ತರಿಸ್ತೀವಿ ಫಾರ್ಮರ್ಸಿಂದ, ಇಲ್ಲ ನಮ್ಮಿಂದನೇ ಮಾಡ್ಕೋತೀವಿ. ನಾವು ಫ್ರೀಸ್ ಮಾಡಿ ಇಡ್ಬೋದು ಅಪ್ ಟು 2 ಇಯರ್ಸ್ವರೆಗೂ.